ನೋಡಿ ಸಂಗೀತಮ್ಮ, ಆ ಮೇಷ್ಟು ರಮ್ಮನು ನಮ್ಮ ಮನೆಗೆ ಬಂದು ಏನು ಕೊಟ್ಟರು ಅಂತ ಕೇಳಿದ್ರೆ ನಾನು ಗ್ಯಾರಂಟಿ ರೇಖನ ಮೇಷ್ಟು ಕೊಟ್ಟು ಮದುವೆ ಮಾಡಿಸ್ತೀರಮ್ಮ. ನಾವೇ ಮದುವೆ ಮಾಡ್ಕೊಡ್ತೀರಿ, ಅವ್ರೇನು ಮದುವೆ ಮಾಡ್ಕೊಳೋದು ಬೇಡ. ನಾ ಅಮ್ಮನ ಬರಿಲ್ಲ ಅಂತಂದರೆ ನಾನು ಮಾತ್ರ ಕೊಡಲ್ಲಮ್ಮ. ಯಾಕಂತಂದರೆ ಇವಾಗ ಶೋಭಿ ತಕ್ಕಂಗೆ ಮಾಡಿ ಅನುಭವಿಸ್ತಾವಳಲ್ಲಮ್ಮ ಪಾಪ. ಆ ಅಪ್ಪನ ಹತ್ರ ಎದ್ರು ತಪ್ಪೆ ಕುಂತರೂ ತಪ್ಪೆ. ಯಾಕೆ ಬೇಕಮ್ಮ ಇದೆಲ್ಲ ನಮ್ಗೆ? ಇಲ್ಲ ಇರತ್ತೆ, ನಾನು ಮಾತಾಡ್ತೀನಿ. ಇವಾಗ ಊರಿಗೆ ಹೋದ್ಮೇಲೆ ನಾನು ಅಮ್ಮನ ಹತ್ರ ಮಾತಾಡ್ಬಿಟ್ಟು ಅದೇನು ಹೇಳ್ತಾಳೆ ನೋಡೋಣ. ಯಾಕಂತಂದರೆ ಮೇಷ್ಟು ಇಷ್ಟಪಟ್ಟವ್ರತ್ತೆ ಪಾಪ ರೇಖನ. ಎಲ್ಲ ಚೆನ್ನಾಗಿದ್ದರೆ ಸಾಕು. ಇಷ್ಟು ದಿನದಿಂದ ಕಷ್ಟಪಟ್ಟವಳು ಆ ಹುಡುಗಿ, ಇನ್ಮೇಲಾದರೂ ಆರಾಮಾಗಿದ್ದರೆ ಸಾಕು. ನಮ್ಮ ಸಂಗೀತಮ್ಮ, ಆ ಮಗುಗೂ ಇಷ್ಟ ಐತೆ ಮೇಷ್ಟ್ರು ಅಂತಂದರೆ. ಯಾವನ್ನ ಹೇಳೋದ್ರಾಗೂ ಒಂದು ಲೆಕ್ಕ ಅದೇ, ಒಪ್ಪಬೇಕು ಮೇಷ್ಟ್ರು. ಅವ್ರಮ್ಮನ ಬಂದು ಕೇಳಿದ್ರೆ ಕೊಡೋದೆ ಅಮ್ಮ. ಆಮೇಲೆ ನಾವೇ ಬಲವಂತವಾಗಿ ಮಾಡಿ ಇವಾಗ ಶೋಭಿತಕ್ಕಾಯ್ತಲ್ಲ, ಹಂಗಾದ್ರೆ ಬೇಜಾರಮ್ಮ. ತಿರ್ಗೋ ಅದನ್ನು ನಾವೇ ಕಂಡಂಗೆ ನೋಡ್ಬೇಕಾ? ಇಲ್ಲ ಹೇಳ್ತದ, ಮೇಷನ್ ಗೌರ್ಮೆಂಟ್ ಕೆಲಸ ಎಲ್ಗೋ ಈ ಊರಂದ್ರೆ ಇನ್ನೊಂದು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾರೆ. ಆಯಮ್ಮ ಎಲ್ಲೋ ಒಂದು ಹತ್ರ ಇರ್ತಾಳೆ, ಆಯಮ್ಮಂದೇನು ಕಾಟ ಇಲ್ಲ. ಆಗ್ಬೋದು ಹಂಗೂನು, ಆದರೂ ಮನೆಗೆ ದೊಡ್ಡವರೆಲ್ಲ ಒಪ್ಪಬೇಕಲ್ಲ, ಒಪ್ಪಿದ್ರೆ ಚೆನ್ನಾಗಿರ್ತದಲ್ಲ. ಅದು ನಿಜನೇನ್ರಿ. ಬಾಪ ವಿಜಯಪ್ಪ. ಅಮ್ಮ ಸಿಂಚು ಇಲ್ಲದ್ಲ ಮಲ್ಕೊಂಡವಳಮ್ಮ. ಅಖಿಲಮ್ಮ, ನನ್ನ ತಂಗಿ ಗಂಡು ಬಂದಿದ್ರಂತೆ, ನಮ್ಮ ಕೇಳೇ ಇಲ್ಲ. ಬಂದಿದ್ರು ದೇವಮ್ಮ. ಹೋಗಿದ್ರಿ ನಾವು, ಒಳ್ಳೆ ಜನಗಳು. ಅಷ್ಟ ಕುಂಕುಮ ಜೊತೆಗೆ 1 ಲಕ್ಷ ರೂಪಾಯಿ ಕಾಸಿಗೆ ಕೊಟ್ಟವ್ರೆ. ಬೇಡ ಬೇಡ ಅಂತಂದ್ರು. ಎಷ್ಟು ಒಳ್ಳೆ ಜನಗಳು, ಅವ್ರ ಮನೆಯೆಲ್ಲ ಚೆನ್ನಾಗದೆ, ಅವರು ಚೆನ್ನಾಗವ್ರೆ ಅಂತ ಏನೋ ಹೇಳಿದ್ರಂತೆ. ಅದೇನಕ್ಕೆ ಬಂದಿದ್ರೆ ಏನೋ ನಂಗಂತ ತಿಳಿದು, ನೀವೇ ಹೇಳಬೇಕು. ಅದೇ ದೇವಮ್ಮ, ಏನೋ ಕೇಳಬೇಕಂತ ಬಂದಿದ್ರು. ನೀವು ಒಪ್ಪಬೇಕಲ್ಲ, ನೀವು ಬಸಯ್ಯನಿಬ್ರು ಒಪ್ಪಿದ್ರೆ. ಅದೇನಕ್ಕಿಲ್ಲಮ್ಮ, ನಾವು ಒಪ್ಪುವಂಥ ಮಾತು ಅವ್ರಿಗೂ ನಮಗೂ ಯಾವತ್ತೂ ಮಾತುಕತೆನೇ ಇಲ್ಲಲ್ಲ. ನಾವು ಅವ್ರ ಜೊತೆ ಮಾತುಕತೆ ಬಿಟ್ಟು ಏನು ಸುಮಾರು 25-30 ವರ್ಷ ಆಗೋಯ್ತು. ನಮ್ಗೆ ಅವ್ರಿಗೆ ಏನು ಸಂಬಂಧ ಇಲ್ಲ ಅಖಿಲಮ್ಮ. ನಮ್ಗೆ ಅವ್ರ ಹತ್ರ ಸಂಬಂಧ ಬೆಳೆಸ್ಬೇಕು ಅಂತ ಆಸೆನೂ ಇಲ್ಲ. ನಮ್ಮ ಅಪ್ಪನ ಬೇಡವಾಗಿರೋದು ನನಗೇನು ಬೇಕು ಅಖಿಲಮ್ಮ? ನನಗೇನು ಬೇಕು? ಹಾಗೆಲ್ಲ ಅಂದರೆ ಆತೈತದವಮ್ಮ. ಇವ್ರ ಸಂಬಂಧ ತಪ್ಪೋತದ. ಎಲ್ಲರೂ ಏನನ್ನೋದು, ದ್ಯಾವಮ್ಮನ ತಂಗಿ ಬಸಯ್ಯನ ಮಗಳು ಅಂತಂತಾನೆ ಇವತ್ತು ಅನ್ನೋದು. ನೀವು ದೂರ ಇಕ್ಕಿರ್ಬೋದಷ್ಟೇ ಅವ್ರನ್ನ. ನಿಮ್ಮ ಹೆಸರಿಂದನೇ ಅವ್ರ ಹೆಸರು ಬರೋದು. ಯಾರಿಗೂ ಸಂಬಂಧಗಳು ತಪ್ಪೋಗಲ್ಲ ದೇವಮ್ಮ. ನಾವು ಮಾತಾಡ್ಬೋದಷ್ಟೇ ನಿಷ್ಠುರವಾಗಿ, ತಪ್ಪೋಗಲ್ಲ ಯಾವತ್ತೂ ಸಂಬಂಧಗಳು. ಯಾಕೋ ನಮ್ಗೆ ಅವ್ರು ಕೂಡ ಮಾತಾಡೋಕ್ಕೆ ಇಷ್ಟ ಇಲ್ಲಮ್ಮ ಅಖಿಲಮ್ಮ. ಅವ್ರ ನಮ್ಗೆ ಏನೋ ಆಗಿ ಬರಲ್ಲ. ಬೇಡ, ಅವ್ರ ಸಾವುಕಾರು, ನಾವು ಬಡವರು. ಅವ್ರ ಸಾವುಕಾರಂಗೆ ಇರಲಿ, ನಾವು ಬಡವರಂಗೆ ಎದ್ಬಿಡ್ತೀರಿ. ನಮ್ಗೆ ಅವ್ರ ಏನು ಸಂಬಂಧ ಇಲ್ಲ. ಏನಕ್ಕಮ್ಮ ಬಂದಿದ್ದಿತ್ತು? ನಾನು ಹೇಳ್ತೀನಿ ತಾತ. ಅದೇನು ಹೇಳಪ್ಪ. ಚಿಕ್ಕತ್ತೆ ಚಿಕ್ಕ ಮಾವನು ಏನಕ್ಕೆ ಬಂದಿದ್ರು ಅಂತಂದರೆ, ಚಿಕ್ಕತ್ತೆ ಚಿಕ್ಕ ಮಾವನು ಅದ್ಯಾರಪ್ಪ? ಅತ್ತೆ ತಂಗಿಯವ್ರ ಯಜಮಾನ್ರು. ಇನ್ನು ನಂಗೆ ಚಿಕ್ಕತ್ತೆ ಚಿಕ್ಕ ಮಾವನ ಆಗ್ಬೇಕು ತಾನೇ? ಸಂಬಂಧ ತಪ್ಪೋಗ್ಬಿಡ್ತೈತಾ ತಾತ? ಸರಿ ಹೇಳಪ್ಪ. ಏನೂ ಇಲ್ಲ ತಾತ. ಅವ್ರ ಮಗನೇನೋ ಬೆಂಗಳೂರಾಗ ಅವನಂತಲ್ಲ, ಅವ್ರ ಮಗನೂ ಸೊಸೆ ಹತ್ರ ಇವರಿದ್ರಂತೆ. ಅವರೇನೋ ಇವಾಗ ಸೇರ್ಕೊಡಿಲ್ಲಂತೆ. ಅದಕ್ಕೆ ಊರಾಗ ಬಂದಿದ್ದೀರಿ, ನಾವಿಬ್ಬರೇ ಇರೋದು, ನಮಗೂ ಬೇಕಾದಷ್ಟೈತೆ. ಮಗನೂ ಸೊಸೆಕ ನಮ್ಗೆ ಹೊಂದಾವಣಿಗೆ ಆಗಿಲ್ಲ. ಅದಕ್ಕೆ ನಾನು ರಶ್ಮಿನ ದತ್ತಕ್ಕೆ ತಗೊಂತೀನಿ. ರಶ್ಮಿ ಏನು ಯಾರೋ ಬೇರೆಯವಳಲ್ಲ, ನನ್ನ ತಂಗಿ ಮಗಳೇ. ನಮ್ಗೆ ರಶ್ಮಿನ ದತ್ತಕ್ಕೆ ಕೊಡಿಸ್ರಿ ಅಂತ ಕೇಳಕ್ಕೆ ಬಂದಿದ್ರು. ಅದಕ್ಕೆ ನಾನು ಇದ್ಕೊಂಡು ಅತ್ತೇನೂ ತಾತನೂ ಒಪ್ಪಬೇಕಲ್ಲ, ಅವ್ರು ಒಪ್ಪದೆ ಕೊಡ್ತೀವಿ ಅಂತ ಹೇಳಿದ್ರಿ. ಎಂತ ಮಾತು ಹೇಳ್ದೆ ವಿಜಯಪ್ಪ ನೀನು? ಎಂತ ಮಾತು ಹೇಳ್ದೆ? ಅವಳ ಕತ್ತಿಸ್ಕೊಂಡು ಸಾಯಿಸಾಕ್ತೀನಿ ಹೊರತು ಅವಳಿಗೆ ದತ್ತಕ್ಕೆ ಕೊಡಲ್ಲ ನಾನು. ಯಾಕೆ ಕೊಡ್ಬೇಕು ವಿಜಯಪ್ಪ? ಅವಳೇನು ಒಳ್ಳೊಳ್ಳೆ ಕೆಲಸ ಮಾಡೋಳ? ಅವಳು ಹೊಟ್ಟೆ ಉಳ್ದೋಗ ನಮ್ಮನ್ನ ಗೋಳೈಕೊಂಡೇ ಕಾಲಾಗ್ತಾವಳು. ಅವಳ ಜೀವನ ಪೂರ್ತಿ ಅದೇ ಆಗೋಯ್ತು. ನಾನು ಮಾತ್ರ ಕೊಡಲ್ಲ ವಿಜಯಪ್ಪ, ನೀನೇನಾದ್ರು ಅನ್ಕೋ. ನಾನೇನು ಆ ಮಗುನ ತಲೆ ಮೇಲೆ ಕಂಡು ತಿರ್ಗ್ತಾ ಇಲ್ಲ. ಅವಳು ಪಾಡ್ಕೊಳ್ಳು, ಅವಳೆ ಮನೆಗ ಅವಳು ಪಾಡ್ಕೊಳ್ಳು ಕೆಲಸ ಅವಳು ಮಾಡ್ಕೊಂತಾಳೆ, ಸ್ಕೂಲ್ಗೆ ಹೋಗ್ತಾವಳೆ ಬರ್ತಾವಳೆ. ಆ ಮಗು ಏನು ನನಗೇನು ಭಾರ ಆಗಿಲ್ಲ. ನಾನು ಮಾತ್ರ ಯಾವುದೇ ಕಾರಣಕ್ಕೂ ಅವಳು ಕೊಡಲ್ಲ ತಾತ. ಇಲ್ಲ ವಿಜಯಪ್ಪ, ಕೊಡಲ್ಲ. ಯಾವನ್ ಹೇಳಿದ್ಲಲ್ಲ, ಕೊಡಲ್ಲ ಅಂದರೆ ಕೊಡಲ್ಲ ನಾವು. ನಮ್ಮ ಮಗುನ ಅವಳೇನು ಕಡಿಮೆ ಆದವಳೇನಪ್ಪ? ಕಡಿಮೆ ಆದವಳು ಅವಳು ಮಾಡಿರೋ ಕೆಲಸ ನೀನಾಗನ ಕೇಳ್ಬಿಟ್ರೆ ಥೂ ಅಂತ ಹೋಗೋದು ದೂರ ಇಕ್ತೀಯ ಅಷ್ಟೇ ನೀನು. ಇಲ್ಲ, ನಾನು ಮಾತ್ರ ಕೊಡಲ್ಲಪ್ಪ ತಾತ. ಅತ್ತೆ ಆಗಿದ್ದಾಗೋಯ್ತು. ಹಿಂದೆ ಏನಾಗೋಯ್ತೋ ಏನೋಯ್ತೋ ಅದೆಲ್ಲ ನಮ್ಗೆ ತಿಳಿದು ಅದ್ರ ವಿಷಯ ನಮ್ಗೆ ಬೇಡ. ಇವಾಗ ಅವ್ರು ಒಳ್ಳೆಯವ್ರು ಆಗವ್ರೆ. ನಾವು ವಯಸ್ಸಾದ ಜೀವಗಳು ನಮ್ಗೊಂದು ಆಸರೆ ಬೇಕು ಅಂತ ಬಂದವ್ರೆ. ನೀವು ಕಾನೂನು ಪ್ರಕಾರ ಏನು ಮಾಡಬೇಕು ಅದೆಲ್ಲ ಮಾಡಿರಿ. ನಮಗೆ ಮಗು ಬೇಕು ಅಂತ ಅವ್ರು ಕೇಳ್ತಾವ್ರೆ. ಇವಾಗ ನೀವೇನು ಹೇಳ್ತೀರಾ? ಎಲ್ಲ ಜವಾಬ್ದಾರಿ ನಾನೇ ತಗೊಂತೀನಿ. ಮಗುಕ್ಕೇನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಸುಮ್ಮನೆ ಬಿಟ್ಬಿಡ್ತೀನಾ? ನನ್ನ ಬುದ್ಧಿ ನಿಮಗೆಲ್ಲ ಗೊತ್ತು ತಾನೆ. ನೀವೇನು ಭಯ ಪಡ್ಬೇಡ್ರಿ. ಎಲ್ಲೋ ಒಂದು ಹತ್ರ ಮಗು ಖುಷಿಯಾಗಿರಲಿ, ಆಯಿತಾ? ವಿಜಯಪ್ಪ, ನಿಂಗೆ ಅವಳ ಬುದ್ಧಿ ಗೊತ್ತಿಲ್ಲ. ನಾನು ಅವಳು ಹುಟ್ಟಿದಾಗಿಂದ ಅವಳ ಹತ್ರ ಹೇಗಿರೋಳು ನನಗೆ ತಿಳಿದಪ್ಪ, ನನಗೆ ತಿಳಿದು ಅವಳ ಬುದ್ಧಿ ತಿಳಿದು ನಿಂಕ. ದೇವಮ್ಮ, ಆಯಮ್ಮನ ಮಾತು ಕೇಳ್ತಾ ಇದ್ರೆ ಆಯಮ್ಮನು ಏನು ತಪ್ಪು ಮಾಡೋಳೋ ಏನೋ ನಮಗೆ ತಿಳಿದು ಏನೋ ಪಶ್ಚಾತ್ತಾಪ ಪಡ್ತಾವಳೆ. ಒಂದು ಅವಕಾಶ ಕೊಟ್ಟು ನೋಡೋಣ. ಸಡನ್ನಾಗಿ ನಾವು ಕೊಡಲ್ಲ ಅಂತ ಹೇಳೋಕ್ಕಾಗಲ್ಲ. ಒಂದು ಅವಕಾಶ ಕೊಟ್ಟು ನೋಡೋಣ. ಯಾಕಂತಂದರೆ ಒಂದೇ ಊರಾಗ ತಾನೇ ಇರೋದು. ಮಗು ಹೆಂಗಿರ್ತಾಳೆ ಅವಳ ಹತ್ರ ಏನು ಅನ್ನೋದು ಅಕ್ಕಪಕ್ಕದವರನ್ನ ಹೇಳ್ತಾರಲ್ಲ. ಏನೋ ನಮ್ಮ ಮಗುಗೆ ಹೆಚ್ಚು ಕಮ್ಮಿ ಆಗೋದು, ಇಲ್ಲ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತಂದರೆ ಬೇಡ ಮಗುನ ವಾಪಸ್ ಕರ್ಕೊಂಬಂದ್ಬಿಡೋದಷ್ಟೇ. ಅವ್ರು ನಮ್ಮ ಮನೆ ಬಾಗಿಲಿಗೆ ಬಂದು ಕೇಳೋರೆ. ಅದಕ್ಕೋಸ್ಕರ ನಾವು ನಿಮ್ಮನ್ನು ಕೇಳ್ತಾ ಇದ್ದಿರ್ದೇವಮ್ಮ. ಮಗುಗೆ ಇಷ್ಟ ಇಲ್ಲ ಅಂತಂದರೆ ನಾವು ವಾಪಸ್ ಕರ್ಕೊಂಬಂದ್ಬಿಡೋಣ.
ಗೊತ್ತಾಗ್ತದಲ್ಲ ಅಲ್ಲಿ ವಾತಾವರಣಗಳು. ಹೌದತ್ತೆ, ಅಮ್ಮನ ಹೇಳ್ತಾ ಇರೋದು ನಿಜನೇ. ಒಂದೇ ಊರಾಗ ತಾನೇ ಇರೋದು. ಹಾಂ, ಅದು ಬೇರೆ ಸಂಗೀತಕ್ಕನವ್ರ ಮನೆ ಪಕ್ಕದಾಗೆ ಅಂತೆ. ಸಂಗೀತಕ್ಕನು ಇರ್ತಾಳಲ್ಲ, ಅವಾಗ ಹೋಗಿ ಮಾತಾಡ್ಸ್ಕೊಂಬರ್ತಾಳೆ ಅಲ್ಲೇನಕ್ಕ? ಹ್ಞೂನತ್ತೆ. ನೋಡತ್ತೆ, ಒಪ್ಕತ್ತೆ, ನಾನು ಇರ್ತೀನಲ್ಲ. ಹಾಂ, ನಮ್ಮನೆ ಹತ್ರ ತಾನೇ ಅವ್ರ ಮನೆ ಇರೋದು. ನನಗೇನು ಗೊತ್ತಾಗಲ್ಲ ಅಮ್ಮನ ಮಗುನ ಹೆಂಗೆ ನೋಡ್ಕೊಳಲ್ಲ ಅಂತ. ನಾನು ಹೋಗಿ ನೋಡ್ಕೊಂಡು ಬರ್ತಾ ಇರ್ತೀನಿ. ಹಂಗೆ 2 ದಿನಕ್ಕೆ ಒಂದ್ಸರಿ ನಾನು ಒಪ್ಕತ್ತೆ, ಬೇಡ ಅಂತ ಅನ್ಬೇಡ. ಎಲ್ಲೋ ಮಕ್ಕಳು ಚೆನ್ನಾಗಿರ್ಲಿ ಅತ್ತೆ. ಪಾಪ ಹುಟ್ಟದಾಗಿಂದ ಕಷ್ಟದಾಗೆ ಅವೆ. ಇವಾಗ ಅವರು ಚೆನ್ನಾಗವ್ರಲ್ಲ ಅತ್ತೆ, ದುಡ್ಡು ಕಾಸಿನಾಗೇನು ಅವ್ರಿಗೇನು ತೊಂದರೆ ಇಲ್ಲ, ಚೆನ್ನಾಗಿ ಅವರೇ. ನೋಡತ್ತೆ, ಒಪ್ಕತ್ತೆ. ರೇಖನು ಏನೋ ಮೇಷ್ಟ್ರವ್ರ ಅಮ್ಮನ ಹತ್ರ ಮಾತಾಡ್ಬಿಟ್ಟು ರೇಖಕ್ಕೂ ಒಂದು ಮದುವೆ ಅಂತ ಆಗ್ಬಿಟ್ರೆ ಅವಳಿಗೂ ನೆಮ್ಮದಿ ಆಗೋತೈತೆ. ಇವಾಗ ರಕ್ಷಾನ ಭದ್ರಪ್ಪನವ್ರು ತಗೊಂಡವ್ರೆ. ರಕ್ಷಾನು ಅಲ್ಲಿ ಚೆನ್ನಾಗವಳೆ. ಚೆನ್ನಾಗಿಲ್ದಿದ್ರೆ ಮಗು ಅಲ್ಲಿ ಇರ್ತಾ ಇದ್ಲಾ ಅಷ್ಟೊಂದು ಬೆಮೆಗೆ? ಹಾಂ, ಅವ್ರು ಚೆನ್ನಾಗಿ ನೋಡ್ಕೊಳ್ಳೋ ಪಟ್ಟಿಗೆ ಮಗು ಅಷ್ಟು ಖುಷಿಯಾಗಿರೋದಲ್ಲಿ. ಇಲ್ಲ ಅಂತಂದಿದ್ರೆ ಬಂದ್ಬಿಡೋಳು ಇಲ್ಲಿಗೆ. ನೀನು ನೋಡ್ತಾ ಇದೆಯಲ್ಲ ರಕ್ಷಾ ಹೆಂಗವಳೆ ಅಂತ. ಇವಾಗ ರಶ್ಮಿಗೂ ಒಂದು ದಾರಿ ಆಗಲಿ ಅತ್ತೆ, ಆಲೋಚನೆ ಮಾಡುತ್ತೆ. ನಾವೆಲ್ಲ ಇದ್ದೀರಲ್ಲ, ಏನೋ ಬೇರೆ ಊರು ದೂರ ಇದ್ದಿದ್ರೆ ಎಲ್ಲರೂ ಯೋಚನೆ ಮಾಡಬೇಕಾಗಿತ್ತು. ಇವಾಗ ನೋಡ್ಕೊತಾರೋ ಇಲ್ಲಪ್ಪ, ಏನು ಮಾಡ್ತಾವ್ರೋ ಮಗುನ ಅಂತ ನಾವು ಆಲೋಚನೆ ಮಾಡ್ಬೋದಾಗಿತ್ತು. ಇವಾಗ ಒಂದೇ ಊರಾಗಿದ್ದೀರಿ, ಅಕ್ಕಪಕ್ಕ ಇದ್ದೀರಿ, ನಮ್ಗೇನು ಗೊತ್ತಾಗಲ್ಲ ಮಗು ಹೆಂಗಿರ್ತಾಳೆ ಏನು ಅಂತ. ಸರಮ್ಮ, ಆಗಿಲ್ಲಮ್ಮ ಸಂಗೀತಮ್ಮ, ಸರಿ ನಾನು ಒಪ್ಕೊಂತೀನಿ. ಇವಾಗ ಮಗುನ ದತ್ತು ಕೊಡ್ತೀರಿ ಅನ್ಕೋ. ನಾಳೆ ಬೆಳಗ್ಗೆ ಅವ್ರ ಸೊಸೆ ಅವ್ರ ಮಗನ ಬಂದು ಗಲಾಟೆ ಮಾಡಿದ್ರೆ ಅವಾಗ ಏನು ಮಾಡೋದು? ಹಾಂ, ಅವಾಗ ಏನು ಮಾಡೋದಂತ? ಏನು ಮಾಡ್ತೀರಮ್ಮ? ವಿಜಯಪ್ಪ ಏನು ಮಾಡ್ತೀಯಪ್ಪ? ಅತ್ತೆ, ಅದೆಲ್ಲ ಮಾತಾಡ್ತಿದ್ದೆ ಮಗುನ ಕೊಡ್ತೀರ ನಾವು? ಹಾಂ, ಅವ್ರು ಮಾತಾಡ್ತಿದ್ದೆ ಮಗುನ ಕೊಡ್ತೀರತ್ತೆ. ಅವ್ರ ಮಗನೂ ಕರೆಸ್ಬೇಕು, ಅವ್ರ ಮಗನೂ ಸೊಸೆ ಬರಬೇಕು, ಆವಾಗೇ ಮಗುನ ಕೊಡೋದು. ನಮ್ಮ ಅಪ್ಪನು ನಮ್ಮ ಅಮ್ಮನು ಮಗುನ ದತ್ತಕ್ಕೆ ತಗೊಂಡೋದು ನಮ್ಮದು ಒಪ್ಪಿಗೆ ಐತೆ ಅಂತ ಹೇಳ್ಬಿಟ್ಟು ಅವ್ರು ಸೈನ್ ಹಾಕಿದ್ರೇ ದೇವಮ್ಮ ದತ್ತಕ್ಕೆ ಕೊಡೋದು. ದತ್ತಕ್ಕೆ ಕೊಡೋದಂದ್ರೆ ಎಷ್ಟೈತೆ ಏನು? ಹಾಂ, ನಾವು ಬಾಯಿಗೆ ಹೇಳ್ದಷ್ಟು ಈಸಿನೇನಮ್ಮ? ಅವ್ರು ಒಪ್ಪಿಗೆ ಇಲ್ದಿದ್ದು ನಾವು ಮಗುನ ಕೊಡೋಕ್ಕಾಗಲ್ಲಮ್ಮ. ನಾಳೆ ಬೆಳಗ್ಗೆ ಮಗುನ ಕೊಟ್ಬಿಟ್ಟು ಅವ್ರು ಬಂದು ನೀನು ಎತ್ನೋಳು ಅಂತೇಳ್ಬಿಟ್ಟು ಮಗುಗೆ ತೊಂದರೆ ಮಾಡಿದ್ರೆ ಅವಾಗ ಏನು ಮಾಡೋದು ನಾವು? ಅದೆಲ್ಲ ಆಗದ ಮಾತು. ಅವರಿಬ್ಬರು ಮಗನ ಸೊಸೆನ ಕರೆಸ್ಲಿ, ಅವ್ರ ಹತ್ರ ಮಾತಾಡಿ ಆಮೇಲೆ ಮಗುನ ದತ್ತಕ್ಕೆ ಕೊಡೋದು. ಹ್ಞೂ, ಆಗ್ಬೋದಪ್ಪ ಈಜಪ್ಪ, ಆಗ್ಬೋದು. ನಾನು ತ್ವಾಟ್ಕಡ್ಗೆ ಹೋಗೋವಾಗೆಲ್ಲರೂ ಅವ್ರ ಮನೆ ಮುಂದೆನೇ ಹೋಗೋದು. ಮಗು ಅಲ್ಲೇ ಇರ್ತಾಳಲ್ಲ, ಮಾತಾಡ್ಸ್ಕೊಂಡು ಓದ್ತೀನಿ. ಆಗ್ಬೋದು, ಕೊಡಪ್ಪ. ಅಂದರೆ ಇವಾಗ ಅಖಿಲಮ್ಮನ ಹೇಳ್ದಂಗೆ ಅವರು ಸೊಸೆ ಅವ್ರ ಮಗನೂ ಬರಬೇಕಪ್ಪ. ನಮಗೂ ಒಪ್ಪಿಗೆ ಐತೆ ಮಗುನ ದತ್ತಕ್ಕೆ ತಗೊಳೋದು ಅಂತ ಒಪ್ಪಿಗೆ ಕೊಡ್ಬೇಕು. ಅವರು ಒಪ್ಪಿಗೆ ಕೊಟ್ಟರೆ ಕೊಡೋದಪ್ಪ. ಅಪ್ಪ, ಯಾಕಪ್ಪ ಹಿಂದಿಂದೆಲ್ಲ ಮರ್ತೋಗ್ಬಿಟ್ಟ? ಹಾಂ, ಮರ್ತೋಗ್ಬಿಟ್ಟೇನಪ್ಪ? ನೋಡಮ್ಮ ದೇವಮ್ಮ, ನಾವು ಕಷ್ಟಪಟ್ಟಿದ್ದೆ ನಮ್ಗೆ ಸಾಕು. ಆ ಮಕ್ಕಳು ಚೆನ್ನಾಗಿರಲಿ, ತಬ್ಲಿ ಮಕ್ಕಳು ಎಲ್ಲ ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸಾಕು. ಇವಾಗ ರೇಖಕ್ಕೆ ಒಂದು ದಾರಿ ಆತೈತೆ, ಆ ಚಿಕ್ಕ ಮಗುಕ್ಕೂ ಒಂದು ದಾರಿ ಆಯಿತು, ಈ ಮಗುಕ್ಕೂ ಒಂದು ದಾರಿ ಮಾಡಿಕೊಡೋಣ. ಯಾಕಮ್ಮ ನಮ್ಮ ಕಷ್ಟ ಆ ಮಕ್ಕಳಿಗೂ ಬರಬೇಕಾ? ಹಾಂ, ಬರಬೇಕೇನಮ್ಮ? ಅಲ್ಲಪ್ಪ, ಮಗನೂ ಸೊಸೆ ಬಂದು ಆಸ್ತಿ ಒಳಗೆ ಇವಳಿಗೆ ನಕ್ಕಿಲ್ಲ ಹಂಗೆ ಹಿಂಗೆ ಅಂತ ಮಾತಾಡಿದ್ರೆ ನಾಳೆ ಬೆಳಗ್ಗೆ ಆ ಮಗು ಪರಿಸ್ಥಿತಿ ಏನಪ್ಪ? ನೀನು ಆಲೋಚನೆ ಮಾಡಪ್ಪ. ಇವಾಗ ಇಜಾಪುರ್ಗಿನ ಬುದ್ಧಿವಂತೇನಮ್ಮ ನೀನು? ಹಾಂ, ಇವಾಗ ಅಪ್ಪನ ಹೇಳ್ತಾ ಇಲ್ಲ ನಾನೆಲ್ಲ ಕಾನೂನು ಕೊದ್ದೀನಿ ಮಾಡ್ತೀನಿ ಅಂತ. ಮಾಡ್ತೇನೆ, ಸ್ವಲ್ಪ ತಡ್ಕೋ. ಅವರು ಬರಲಿ ಮಗನೂ ಸೊಸೆ. ಏನೋ ಮಾಡ್ರಪ್ಪ. ನಂಗೇನ ಅವಳು ಮಗುನ ಹೊಡಿಯೋದು ಬಡಿಯೋದು ಎಲ್ಲ ಮಾಡಿದ್ರೆ ನಾನಂತ ಅವಳನ್ನ ಸುಮ್ಮನೆ ಬಿಡಲ್ಲ. ನೋಡ್ಕ, ನಾನು ಇದ್ದೀನಲ್ಲ ಅತ್ತೆ, ನಾನು ಇದೀನಿ, ಸುಮ್ಮನೆ ಅದು ನಾನು ನೋಡ್ಕೊಂತೀನಿ. ನೀವೇನು ಭಯ ಪಡ್ಬೇಡ್ರಿ, ಕೊಡ್ರಿ ನೀವು ನಗ್ನಗ್ತಾ ಕೊಡ್ರಿ, ಮಗು ಚೆನ್ನಾಗಿರ್ಲಿ ಅಂತ. ಹ್ಞೂ ಸರಪ್ಪ ಈಜಪ್ಪ. ಅವ್ರಿಗೆ ಫೋನ್ ನಂಬರ್ ಏನೋ ಇಸ್ಕೊಂಡಿದ್ರೆ ಫೋನ್ ಮಾಡಿ ಹೇಳ್ಬಿಡಪ್ಪ. ಅವ್ರ ಮಗನೂ ಸೊಸೆನೂ ಕರೆಸ್ಲಿ, ಒಂದಿನ ಎಲ್ಲ ಕೂತು ಮಾತಾಡ್ಬಿಡೋಣ. ಸರಿ ತಾತ, ಆಯಿತು, ಹೇಳ್ತೀನಿ ನಾನು ಅವ್ರಿಗೆ ನಿಮ್ಮ ಮಗನೂ ಸೊಸೆನ ಕರೆಸಿ ಅಂತ. ಅವ್ರ ಹತ್ರ ಕೂತು ಮಾತಾಡಿ ಅದೇನೋ ಎಲ್ಲ ಮುಗಿಸ್ಕೊಡ್ತೀನಿ ನಾನೇ. ಮಗುಗೇನು ತೊಂದರೆ ಆಗಲ್ಲ ತಾತ, ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಮಗುಗೇನು ತೊಂದರೆ ಆದರೆ ನಾನು ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ಅವ್ರನ್ನ. ಏನೋ ನಿನ್ನ ಮೇಲೆ ನಂಬಿಕೆಗೆ ನಾವು ಒಪ್ಕೊತಾ ಇದ್ದೀರಪ್ಪ, ಅದೇನು ಮಾಡ್ತೀವೋ ಮಾಡಪ್ಪ. ಏನು ಭಯ ಪಡಬೇಡ್ರಿ ತಾತ, ನೀವೇನು ಭಯ ಪಡಬೇಡ್ರಿ, ನಾನಿದ್ದೀನಿ. ಸಂಗೀತಕ್ಕೆ ಯಾವುದೊಂದಕ್ಕೂ ನಂಗೆ ಫೋನ್ ಮಾಡ್ತಾ ಇರ್ತಾಳೆ. ಹ್ಞೂ ಸರಪ್ಪ, ಆಯಿತು.